ಇವತ್ತಿನವರೆಗೂ ಇಲ್ಲ. ನೀನು 8 ದಿವಸಗಟ್ಟಲೆ ಅದನ್ನು ಹೊತ್ಕೊಂಡು ಬಂದಿದೆಯಲ್ಲ, ಅದನ್ನು ಮೊದಲು ಬಿಡು ಅಂತ ನಾ ಹೇಳಿರೋದು ಅಂತ ಹೇಳ್ತಾರೆ ಅವರು. ನೋಡಿರಿ, ಬುದ್ಧ ಎಷ್ಟು ಉತ್ತಮವಾದ ಒಂದು ಮಾತನ್ನು ಹೇಳ್ತಾನೆ. ಹಾಗೆ ಮನುಷ್ಯ ನಾವು ಏನಾಗಿದ್ದೀವಿ ಅಂದರೆ ಜಗತ್ತಿನೆಲ್ಲ ಹೊತ್ಕೊಂಡು ಕೂತ್ಕೊಂಡಿರ್ತೀವಿ ನಾವು. ಮನೆಯೆಂದು, ಮಕ್ಕಳೆಂದು, ಜನಕರೆಂದು, ವೃಥಾ ಪತ್ನಿ ಎಂದು. ಹಾಗಾದರೆ ಅವ್ರು ಬೇಡ ಅಂತ ಹೇಳಿಲ್ಲ, ಅವರೆಲ್ಲರೂ ಬೇಕು. ಹೆಣ್ಣು ಹೊಣ್ಣು ಮಣ್ಣು ಇವೆಲ್ಲವೂ ಬೇಕು. ಅದನ್ನು ಬಳಸುವಂಥ ದಾರಿ ತುಂಬ ಚೆನ್ನಾಗಿ ಬೇಕು ಅನ್ನೋದನ್ನು ಪರಮ ಪೂಜ್ಯ ಮಹಾಸ್ವಾಮಿಗಳವರು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಸಂಸಾರಿಕರು ಹೊತ್ಕೊಳೋದೇ ಎಲ್ಲ ಅಷ್ಟನ್ನು ಹೊತ್ಕೊಂಡೇ ಇರ್ತಾರೆ. ಮನೆಯೂ ಬೇಕು, ಎಲ್ಲ ಬೇಕು. ಆ ಜಂಜಡವನ್ನೆಲ್ಲ ಬಿಡಿಸಿ 1 ತಿಂಗಳಗಟ್ಟಲೆ ನೆಹರು ಮೈದಾನದಲ್ಲಿ ಕುಂಡ್ರಿಸಿರಲ್ಲ, ಇದೇ ನಿಜವಾದ ಧಾರ್ಮಿಕ ಪದ್ಧತಿ, ಇದೇ ಧರ್ಮ. ಇದು ಅದು ನೀವೆಲ್ಲ ಬಿಟ್ಟು ಬಂದು ಕುಳಿತರಲ್ಲ, ಇದು ನಿಜವಾದ ಧರ್ಮದ ಒಂದು ಅಭಿಮಾನ. ಯಾಕೆಂದರೆ ಈ ದೇಶ ಅವ್ರು ಹೇಳಿದ್ರು ಹಬ್ಬಗಳು ಭಾರತ ಅಂತಂತ ಹೇಳಿ. ಬಾ ಅಂದರೆ ಭಾವ, ಒಳ್ಳೆಯ ಭಾವನೆ ಇದ್ದದ್ದು ಭಾರತ. ಯಾಕೆಂದರೆ ಇಡೀ ಎಲ್ಲ ಜಗತ್ತಿನ ಜನ ಎಲ್ಲ ಭಾರತದ ಕಡೆ ನೋಡ್ತಾರಲ್ಲ, ಒಳ್ಳೆಯ ಭಾವ ಇದ್ದದ್ದು ಭಾರತ. ಬಾ. ಆಮೇಲೆ ರಾ ಅಂದರೆ ರಾಗ ಅಂದರೆ ಪ್ರೀತಿ. ಭಾಳ ಪ್ರೀತಿಯಿಂದ ಬಂದು ಕೂತ್ಕೊತೀರಿ ನೀವೆಲ್ಲ ಇಲ್ಲಿ, ಭಾಳ ಭಕ್ತಿಯಿಂದ ಬಂದು ಕೂತ್ಕೊತೀರಿ. ನಾನು ಬರ್ಬೇಕಾದ್ರೆ ನೋಡಿದೆ, ಭಾಳಷ್ಟು ಜನ ರಿಕ್ಷಾದಾಗ ಬಂದರು, ಭಾಳಷ್ಟು ಜನ ಟೆಂಪೋದಾಗ ಬಂದರು. ಎಲ್ಲರೂ ತಮ್ಮ ಭಕ್ತಿಲೇ ಬಂದರು ಎಲ್ಲ ಅಷ್ಟು. ಭಾರತ ಅಂದರೆ ತಾಳ ಅಂದರೆ ಸಂಗೀತ ಹಾಡಬೇಕಾದ್ರೆ ತಾಳ, ಅದು ತುಂಬ ಚೆನ್ನಾಗಿ ಬೇಕು. ಅದರ ಜೊತೆಗೆ ನಡಿಬೇಕಾದ್ರೆ ನಮ್ಮ ನಡತೆ ತುಂಬ ಚೆನ್ನಾಗಿ ತಾಳಬದ್ಧವಾಗಿರಬೇಕು. ಅದನ್ನು ಸಹಿತ ಪರಮ ಪೂಜ್ಯ ಮಹಾಸ್ವಾಮಿಗಳು ಇವತ್ತಿನ ಪ್ರವಚನದಲ್ಲಿ ಮನುಷ್ಯನ ನಡತೆ ಹೇಗಿರಬೇಕು ಎಂಬುದನ್ನು ಭಾಳ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೆ ನಾವು ಅದನ್ನೇ ಕಲಿಬೇಕು ಇವತ್ತು. ಎಷ್ಟು ಶತಮಾನಗಳು ಬಂದರೂ ಸಹಿತ, ಎಷ್ಟು ದೊಡ್ಡ ಸನ್ಯಾಸಿಗಳು ಬಂದರೂ ಸಹಿತ, ಉಪನಿಷತ್ತುಗಳು ಬಂದರೂ ಸಹಿತ, ವೇದ ಉಪನಿಷತ್ತು ಆಗಮಗಳು ಭಗವದ್ಗೀತೆ ಎಲ್ಲ ಬಂದದ್ದು ನಮ್ಮ ಗರತಿ ಹೆಣ್ಣು ಮಕ್ಕಳು ಒಂದೇ ಒಂದು 3 ಸಾಲಿನಲ್ಲಿ ಹಾಡಿಬಿಡ್ತಾಳಾಕಿ. ಇಡೀ ಎಲ್ಲ ಸಾಲುಗಳು ಏನೇ ನಾವು ಇಷ್ಟೆಲ್ಲ ಪ್ರವಚನ, ಇಷ್ಟೆಲ್ಲ ವೇದ ಉಪನಿಷತ್ತುಗಳಲ್ಲಿದೆ, ಅದೆಲ್ಲದನ್ನು 3 ಸಾಲಿನಲ್ಲಿ ಹೇಳಿಬಿಡ್ತಾಳೆ ನಮ್ಮ ಹೆಣ್ಣುಮಗಳು. ಬಹಳಷ್ಟು ಜನರಿಗೆ ಗೊತ್ತದೆ, ಅದು ಜಾನಪದದಲ್ಲಿ ಬರ್ತದೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಎಷ್ಟು ಅದ್ಭುತವಾದ ಮಾತನ್ನು ಒಬ್ಬ ಗರತಿ ಹೆಣ್ಣುಮಗಳು, ಯಾವ MA PhD ಆಗದೇ ಇದ್ದರು, ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರು, ಜುಟ್ಟಿಗೆ ಮಲಿಗೆವಿಲ್ಲದೆ ಇದ್ದರು, ಮಾನ ಮುಚ್ಚಿಕೊಳ್ಳಲಿಕ್ಕೆ ಸರಿಯಾಗಿ ಬಟ್ಟೆ ಇಲ್ಲದೆ ಇದ್ದರು, ತನ್ನ ಮಗುವನ್ನು ತೊಟ್ಲಲ್ಲಿ ಹಾಕಿ ತೊಟ್ಲು ಸಹಿತ ಇರೋದಿಲ್ಲ ಆ ಕಾಲಕ್ಕೆ, ಇದ್ದಿಲ್ಲ. ಗುಡಿಸಲುಗಳೆಲ್ಲ ತಮ್ಮ ಹಳೆಯ ಸೀರೆಗಳನ್ನು ಹರಿದು ಅವನ್ನೇ ತೊಟ್ಟಿಲನ್ನಾಗಿ ಮಾಡಿ ಆ ಕಡೆ ಈ ಕಡೆ ಗೂಟಕ್ಕೆ ಕಟ್ಟಿ ಮಗುವನ್ನು ಹಾಕಿ ಈ ಮಾತನ್ನು ಹಾಕಿ ಹಾಡಬೇಕಾದ್ರೆ ಆಕೆ ಹೃದಯ ಎಷ್ಟು ದೊಡ್ಡದಿರಬೇಕು ಅನ್ನೋದನ್ನು ಸ್ವಲ್ಪ ನಾವು ಚಿಂತನೆ ಮಾಡ್ತಕ್ಕಂಥ ಕಾಲವನ್ನು ಪರಮ ಪೂಜ್ಯ ಮಹಾಸ್ವಾಮಿಗಳವರು ನಿಮಗೆಲ್ಲ ತಂದು ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಇವತ್ತು ಜಗತ್ತಿನಲ್ಲಿ. ಇವತ್ತು ನಮಗೆ ಹಣ ಅದ, ಎಲ್ಲ ಅದ, ಏನು ಇಲ್ಲ ಅಂತಲ್ಲ. ಇಷ್ಟು ಸುಖ ಜೀವನದಲ್ಲಿ ಭಾರತದಲ್ಲಿ ಏನು ತೊಂದರೆ ಇಲ್ಲದೆ ಮಾಡ್ತಾ ಇದ್ದೇವೆ, ಅದೆಲ್ಲವನ್ನು ಯಾವ ತೊಂದರೆ ಇದೆ, ಯಾವ ತೊಂದರೆ ಇಲ್ಲ, ಎಲ್ಲವನ್ನು ಪ್ರವಚನದ ಮುಖಾಂತರವಾಗಿ ಬಿಚ್ಚಿಕೊಡ್ತಕ್ಕಂಥ ಕೆಲಸವನ್ನು ಪೂಜ್ಯರು ತುಂಬ ಚೆನ್ನಾಗಿ ಮಾಡಿದರು. ಇವತ್ತು ಅದನ್ನು ಹೇಳಿದರು ಅವರು, ಏನಾಗಬೇಕಾಗಿದೆ, ಭಾರತ ಏನಾಗಬೇಕಾಗಿದೆ, ಭಾರತದಲ್ಲಿ ಎಂಥವ್ರು ಇದ್ದಾರೆ.